ಮೊದಲು ದಯವಿಟ್ಟು ಉಗ್ರಗಾಮಿಗಳಿಂದ ಹುತಾತ್ಮರಾದಂತಹ ನಮ್ಮ ಭಾರತೀಯ ಪ್ರಜೆಗಳೇನು ಅಸುನೀಗಿದ್ದಾರೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರಲು ನಾವು 2 ನಿಮಿಷ ದಯವಿಟ್ಟು ಎಲ್ಲರೂ ಮೌನಾಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. 2 ನಿಮಿಷ ಎಲ್ಲರೂ ಮೌನಾಚರಣೆ ಮಾಡಿ. ಮಾನ್ಯರೇ, ಇವತ್ತು ನಾವು ಏನು ಮೊನ್ನೆ ಉಗ್ರಗಾಮಿಗಳ ಹಿಂಸಾಕಾಂಡ ನಡೆದಿದೆ ಪಹಲ್ಗಾವಲ್ಲಿ, ಆ ಒಂದು ದೌರ್ಜನ್ಯವನ್ನ ಮತ್ತು ಉಗ್ರಗಾಮಿತ್ವನ ಆ ಕೃತ್ಯವನ್ನ ಖಂಡಿಸೋದಕ್ಕೆ ನಮಗೆ AICC ಮತ್ತು KPCC ಅಂತ ಏನು ಆದೇಶ ಬಂದಿದೆ, ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಮೌನ ಪ್ರತಿಭಟನೆಯನ್ನು ಮಾಡಬೇಕು, ಅವ್ರಿಗೆ ಸಂತಾಪ ಸೂಚನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಚಂಪಕ್ ಸರ್ಕಲ್ನಿಂದ ಮತ್ತು ಇಲ್ಲಿ ಗಾಂಧಿ ಸರ್ಕಲ್ವರೆಗೂ ನಾವು ಮೌನ ಮೆರವಣಿಗೆ ಮುಖಾಂತರ ಮತ್ತು ಕ್ಯಾಂಡಲನ್ನು ಹತ್ತಿಸಿ ನಾವು ಸಂತಾಪ ಸೂಚನೆಯ ಒಂದು ಅಂಶವನ್ನು ನಾವು ಬೆಳಕಿ ತೋರೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲ ಕಾರ್ಯಕರ್ತರು ಒಬ್ಬೊಬ್ಬರ ಹೆಸರು ಹೇಳೋಕ್ಕೆ ಆಗೋದಿಲ್ಲ, ಎಲ್ಲ ಮುಖಂಡರು ಮತ್ತು ಕೋಲಾರಿನ ನಾಗರಿಕರು ಸಹ ಮಹಿಳಾ ಕಾಂಗ್ರೆಸ್ ವತಿಯಿಂದ ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಏನು ಮೊನ್ನೆ ನಡೆದ ಒಂದು ದೊಡ್ಡ ಭೀಕರ ಹಿಂಸಾಕಾಂಡ ನಡೀತು ಉಗ್ರಗಾಮಿಗಳಿಂದ, ಇಡೀ ಭಾರತೀಯ ಜನತೆ ನೋವಿನ ಒಂದು ವಿಚಾರ ಮತ್ತು ದುಃಖದ ವಿಚಾರ ಆಗಿದೆ. ಯಾಕೆಂತಂದರೆ ಇವತ್ತು ಅವರು ಪಾಪಿ ಉಗ್ರಗಾಮಿಗಳು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ, ಅವರು ಜಿಹಾದ್ ಹೆಸರು ಹೇಳ್ಕೊಂಡು ಇವತ್ತಿನ ದಿನ ಗಂಡಸರಿಗೆ ಟಾರ್ಗೆಟ್ ಮಾಡಿ ಸಾಯಿಸಿರುವಂಥದ್ದು ನಮ್ಮ ಕರ್ನಾಟಕದ ಭರತ್ ಭೂಷಣ್ ಮತ್ತು ಮುರಳೀರಾವ್, ಶಿವಮೊಗ್ಗದ ಮಂಜುನಾಥ್ ರಾವ್ ಅನ್ನೋ ವ್ಯಕ್ತಿಗಳನ್ನ ಗುಂಡಿಟ್ಟು ಕೊಂದಿರುವಂಥದ್ದು ಇಡೀ ಕರ್ನಾಟಕನೇ, ಇಡೀ ದೇಶನೇ ಇವತ್ತು ದುಃಖದ ಮಡಲಿನಲ್ಲಿ ನಾವು ಮುಳುಗ್ತಾ ಇದ್ದೀವಿ. ಆದರೆ ಈ ಕೃತ್ಯವನ್ನು ಇಡೀ ಸರ್ಕಾರ ಈ ಬಗ್ಗೆ ಅಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಒಟ್ಟಾಗಿ ಪಕ್ಷಾತೀತವಾಗಿ ಇವತ್ತಿನ ಉಗ್ರಗಾಮಿತ್ವನ ಆ ದೌರ್ಜನ್ಯವನ್ನು ನಾವು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಪ್ರಪಂಚದಾದ್ಯಂತ ಈ ಕೃತ್ಯವನ್ನು ಖಂಡಿಸ್ತಾ ಇದ್ದೀವಿ. ಆ ಪಾಕ್ನ ಪ್ರಾಯೋಜಿತ ಉಗ್ರಗಾಮಿಗಳು ಇವತ್ತಿನ ದಿನ 4 ಯುದ್ಧಗಳು ನಡೆದಿದೆ ಇಂಡಿಯಾಗೆ ಮತ್ತು ಪಾಕಿಸ್ತಾನಕ್ಕೆ. ಆದರೂ ಸಹ ಎಲ್ಲ ಯುದ್ಧಗಳಲ್ಲಿ ಸೋತು ಸಹ ಪಾಕಿಸ್ತಾನ ಇವತ್ತು ಬುದ್ಧಿ ಕಲಿದೇ ಇರುವಂಥದ್ದು ನಮಗೂ ಭಾರಿ ಬೇಸರ ಆಗ್ತಾ ಇದೆ. ಅದರಿಂದ ಅವರಿಗೆ ಮತ್ತೆ ಸರ್ಕಾರ ಅವರಿಗೆ ಬುದ್ಧಿ ಕಲಿಸುವ ನಿಟ್ಟಿನಲ್ಲಿ ಅವರಿಗೆ ಕಾರ್ಯಾಚರಣೆ ತೊಡಗಿಸ್ಕೊಂಡಿರುವಂಥದ್ದು ಒಂದು ಸಮಾಧಾನವಾದಂಥ ಅಂಶ. ಆದರೂ ಸಹ ನಮ್ಮ ಕಾಂಗ್ರೆಸ್ನ ಅಧಿನಾಯಕಿ ನಮ್ಮ ಇಂದಿರಾ ಗಾಂಧಿಯವರು ಆವತ್ತು ಪಂಜಾಬ್ನ ಉಗ್ರಗಾಮಿಗಳನ್ನ ನಿಗ್ರಹಣ ಮಾಡದೇ ಇದ್ದಿದ್ರೆ ಇವತ್ತು ಪಂಜಾಬ್ ಒಂದು ಸ್ವತಂತ್ರ ದೇಶ ಆಗ್ತಾ ಇತ್ತು. ಅದಕ್ಕೆ ಪ್ರಾಣ ತೆತ್ತವರು ನಮ್ಮ ಕಾಂಗ್ರೆಸ್ನ ಅಧಿನಾಯಕಿ ನಮ್ಮ ಇಂದಿರಾ ಗಾಂಧಿಯವರು. ಹಾಗೆಯೇ LTT ಉಗ್ರಗಾಮಿಗಳು ಅವರು ಶ್ರೀಲಂಕಾದಲ್ಲಿ ಆ ಉಗ್ರಗಾಮಿತ್ವ ಕಾರಣಕ್ಕೆ ಪ್ರಾಣ ಅಸುನೀಗಿದ್ದು ನಮ್ಮ ರಾಜೀವ್ ಗಾಂಧಿಯವರು. ಇಂಥ ಮಹಾ ಚೇತನಗಳು ನಮ್ಮ ಕಾಂಗ್ರೆಸ್ನ ನಾಯಕರಾಗಿರುವಂಥದ್ದು, ನಮ್ಮ ಇತಿಹಾಸ ಪುರುಷರಾಗಿರುವಂಥದ್ದು ನಮಗೆಲ್ಲರ ಹೆಗ್ಗಳಿಕೆಯ ವಿಚಾರ. ಆದರೆ ಇಲ್ಲಿ ಈಗಲೂ ಸಹ ಇಲ್ಲಿ ಉಗ್ರಗಾಮಿಗಳು ಏನು ಕೈವಾಡ ನಡೆದಿದೆ ಅದಕ್ಕೆ ನಮ್ಮ ಇದು ಪೋಲಾಗಿರುವಂಥದ್ದು, ಕರ್ತವ್ಯ ಪೋಲಾಗಿರುವಂಥದ್ದು ಇಲ್ಲಿ ಮತ್ತು ಸೆಕ್ಯೂರಿಟಿ ಇದು ಸರಿಯಾಗಿ ಆಗದಿರುವಂಥದ್ದು ಇದು ಸಹ ಒಂದು ಕಾರಣ ಆಗಿದೆ. ಇದಕ್ಕೆ ನಿಜವಾಗ್ಲೂ ಸಹ BJP ಸರ್ಕಾರ ಜವಾಬ್ದಾರಿ, ಕೇಂದ್ರ ಸರ್ಕಾರದಲ್ಲಿರುವಂತಹ BJP ಸರ್ಕಾರ ಜವಾಬ್ದಾರಿಯುತವಾಗಿ ಮಾಡಿರುವಂಥದ್ದೇ ಇದು ಒಂದು ಉಗ್ರಗಾಮಿತ್ವಕ್ಕೆ ಮತ್ತು ಈ ದೌರ್ಜನ್ಯಕ್ಕೆ ಕಾರಣ ಆಗಿರುವಂಥದ್ದು ನಾವು ಮಾತು ಹೇಳ್ತಾ ನನಗೆ ಅವಕಾಶ ಕೊಟ್ಟಂತೆ ಎಲ್ರಿಗೂ ವಂದಿಸ್ತಾ ಮುಂದೆ ನಮ್ಮ ಗುರುಬಾಕ್ ಶ್ರೀನಿವಾಸ್ ಅವರು ತಮ್ಮ ಉದ್ದೇಶ ಮಾತಾಡಬೇಕಂತ ಕೇಳಿ